ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ಅವಕಾಶ ಸಿಗಲಿಲ್ಲ. ಅದೇನು ನಾನೇನು ಪೊಲಿಟಿಸೈಸ್ ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಕೆಲವೆಲ್ಲ ನಾವು ಒಪ್ಪಬೇಕಾಗತ್ತೆ, ಅದು ಬೇರೆ ಪ್ರಶ್ನೆ, ಅವ್ರ ವೈಯಕ್ತಿಕ ಅಭಿಪ್ರಾಯ. ಆದರೆ ರಾಜ್ಯದ ಪರಿಸ್ಥಿತಿ, ಇಡೀ ದೇಶದ ಪರಿಸ್ಥಿತಿ ನೋಡ್ತಾ ಇದ್ದರೆ ಇವತ್ತು ಒಂದು ಮಾತ್ರ ನಾನು ಭಾಳ ತಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಚ್ಛೆ ಬಯಸ್ತೀನಿ. ಈ ದೇಶದಲ್ಲಿ ಸುಮಾರು 70-75% ಜನ GSTಯನ್ನು ಕಟ್ತಾರೆ. ಎಲ್ಲ ಕಡು ಬಡವರಿಂದ ಹಿಡಿದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರೂ GST ಕಟ್ತಾ ಇದ್ದಾರೆ. ಇವತ್ತು ಈ ದೇಶದ 50% ಅಷ್ಟು ಆಸ್ತಿ, ಈ ದೇಶದ 50% ಅಷ್ಟು ಆಸ್ತಿ ಕೇವಲ 1% ಜನರ ಕೈಯಲ್ಲಿದೆ. ಇದು ಪ್ರಮುಖವಾದಂಥ ಮಾತು. ಈ ವಿಚಾರ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಅರ್ಥ ಆಗ್ತಕ್ಕಂಥದ್ದು ತಾವು ಮಾಡಬೇಕಂದ್ರೆ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು GST ನೋಡ್ತಾ ಇದ್ದರೆ ಪ್ರತಿಯೊಬ್ಬ ಬಡವನು ಕಟ್ತಾ ಇದ್ದಾನೆ. ಟ್ಯಾಕ್ಸ್ ಆಗಿರಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಎಲ್ಲರೂ ಕಟ್ತಾ ಇದ್ದಾನೆ. ಇವತ್ತೇನು ಈ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ದೇಶದ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಏನಿದೆ ಇದು ಚಿಂತಾಗರಕ ಆಗಿದೆ. ಇಟ್ಸ್ ವೆರಿ ವೆರಿ ಅಲಾರಾಮಿಂಗ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡಲಾರಂಗೆ BJP ಅವರು ಇಲ್ಲದ ಬೇರೆ ಯಾವುದೋ ಒಂದು ಯಾವಾಗಲೂ ಡೈವರ್ಷನ್ ಮಾಡ್ತಕ್ಕಂಥ ಮಾತನ್ನು ಮಾತಾಡ್ತಾರೆ. ಉದಾಹರಣೆ ಕೊಡ್ತೀನಿ. ನೀವು GDP ಬಗ್ಗೆ ಇವತ್ತು ಮಾತನಾಡಲ್ಲ, ಏನೋ ಸುಳ್ಳು ಹೇಳ್ತಾರೆ. ಮೊನ್ನೆ ತಾನೇ ಪ್ರಧಾನಮಂತ್ರಿ ಬಂದು ಹೇಳಿದ್ರು ನಾವು ಡಬಲ್ ಡಿಜಿಟ್ GDP-ವರೆಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಕೇಳಿದ್ದೇನೆ. ಇವತ್ತು ಚೈನಾ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿದ್ರೆ ಚೈನಾಗೆ ನಮಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಉದಾಹರಣೆಗೆ ಚೈನಾದಲ್ಲಿ ಏರಿಯಬಲ್ ಲ್ಯಾಂಡ್ ಅಂತ ಹೇಳ್ತೀವಿ, ಅಂದರೆ ಏನು ಕಲ್ಟಿವೇಬಲ್ ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಅಲ್ಲೇನು ಇರಿಗೇಷನ್ ಮಾಡ್ತಾರೆ ಅಥವಾ ಅಲ್ಲೇನು ಕಲ್ಟಿವೇಷನ್ ಮಾಡ್ತಾರೆ, ಅಲ್ಲೇನು ಫಾರ್ಮಿಂಗ್ ಮಾಡ್ತಾರೆ, ಅಲ್ಲೇನು ಅಗ್ರಿಕಲ್ಚರ್ ಆಗುತ್ತೆ. ಸುಮಾರು ಅಲ್ಲಿ 120 ಮಿಲಿಯನ್ ಹೆಕ್ಟರ್ ಅಗ್ರಿಕಲ್ಚರ್ ನಡೀತದೆ. ನಮ್ಮಲ್ಲಿ 180 ಮಿಲಿಯನ್ ಹೆಕ್ಟರ್ ಅಗ್ರಿಕಲ್ಚರ್ ಮಾಡ್ತೀವಿ. ಅಲ್ಲಿ ಇವತ್ತು ಉತ್ಪನ್ನ ಆಗ್ತಕ್ಕಂಥದ್ದು ಸುಮಾರು 1035 ಮಿಲಿಯನ್ ಟನ್ಗಳನ್ನು ಉತ್ಪನ್ನ ಆಗುತ್ತೆ. ನಮ್ಮ ದೇಶದಲ್ಲಿ 325 ಮಿಲಿಯನ್ ಟನ್ ಉತ್ಪನ್ನ ಆಗುತ್ತೆ. ಅದ್ರ ಜೊತೆಗೆ ನಾವು ರೈಸ್ ಅಂತ ನಾವೇನಿಲ್ಲ ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಬೇರೆ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿದ್ರೆ ಪರ್ ಹೆಕ್ಟರ್ ಅಲ್ಲಿ ಬೇರೆ ಕಡೆ ಪರ್ ಹೆಕ್ಟರ್ಗೆ 4.7 ಟನ್ ಈಲ್ಡ್ ಇದ್ರೆ ನಮ್ಮ ದೇಶದಲ್ಲಿ ಆವ್ರೇಜ್ ಇರ್ತಕ್ಕಂಥ 2.7 ಟನ್ ಈಲ್ಡ್ ಇದೆ. ಇಂಥವು ಯಾವ ಮಾತನಾಡಲ್ಲ. ಬೇರೆ ದೇಶಕ್ಕೆ ಯಾವುದು ನಾವು ವೀಕ್ ಇರ್ತೀವಿ ಅದನ್ನು ಯಾವ್ದು ಮಾತಾಡಕ್ಕೆ ಹೋಗಲ್ಲ. ಮಾತಾಡಿದ್ರೆ 2G 3G 4G 5G 3G 4G 5G ಕಿನೇನೂ ಇದೆ, ಬಾಂಗ್ಲಾದೇಶಲ್ಲೂ ಇದೆ, ಅಫ್ಘಾನಿಸ್ತಾನಲ್ಲಿದೆ, ಪಾಕಿಸ್ತಾನಲ್ಲಿ ಕೂಡ ಇದೆ. ಅದೇನು 2G 3G 4G ಏನು ಸರ್ಕಾರದ ಏನೋದ್ರಿಗೆ ಸಾಧನೆ? ಅದು ಬಿಫೋರ್ BJP ಕುಡ್ ಕಮ್ ಇನ್ ಟು ಪವರ್ ಆಲ್ರೆಡಿ 3G ಇತ್ತು. ಏನಾಗಿದೆ, ಒಂದು G ಜಾಸ್ತಿ ಆಗಿದೆ, ಬ್ರ್ಯಾಂಡ್ ವಿಡ್ತ್ ಜಾಸ್ತಿ ಆಗಿದೆ, ಟೆಕ್ನಾಲಜಿ ಡೆವಲಪ್ ಆಗ್ತದೆ, ಅದು ಪ್ರೈವೇಟೈಸೇಷನ್ ಆಗಿದೆ. ಇವರು 3G 4G 5G ಬಗ್ಗೆ ಮಾತನಾಡೋದ್ರ ಬದಲು BSNL ಬಗ್ಗೆ ಮಾತನಾಡೋಕೆ ಹೇಳಿ. ಯಾವ BSNL 2013ನೇ ಇಸ್ವಿನಲ್ಲಿ ಯಾವ ಸ್ಥಾನದಲ್ಲಿ BSNL ಇತ್ತು, ಈ ದೇಶದಲ್ಲಿ BSNLಗೆ ಎಷ್ಟು ಟವರ್ಗಳಿದ್ವು, ಇವತ್ತು BSNL ಗತಿ ಏನಾಗಿದೆ ಚೆಕ್ ಮಾಡಿ ನೋಡಿ. ಇವತ್ತು ನಾವು ಇಂದಿರಾ ಗಾಂಧಿ ಅವ್ರನ್ನ ಅನಿಸ್ಬೇಕು. 66 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳನ್ನ ಪ್ರಾರಂಭ ಮಾಡಿದ್ರು. ಯಾರು? ಇಂದಿರಾ ಗಾಂಧಿ ಅವರು. ಹೆಚ್ಚು ಕಮ್ಮಿ ನೆಹರು ಸಾಹೇಬರು ಸುಮಾರು 33 ಕಂಪ್ನಿಗಳನ್ನ ಮಾಡಿದ್ರು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು. ವಾಜಪೇಯಿ ಸಾಹೇಬರು 17 ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿಗಳನ್ನ ಪ್ರಾರಂಭ ಮಾಡಿದ್ರು. ರಾಜೀವ್ ಗಾಂಧಿ ಅವರು 14 ಮಾಡಿದ್ರು. ಹಿಂಗೆಲ್ಲ ಪ್ರಧಾನಮಂತ್ರಿಗಳು ಈ ಥರ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿಗಳು, ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು ಮಾಡಿದ್ರಲ್ಲಿ ನಮ್ಮ ಯಾರು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಕಳೆದ 11 ವರ್ಷದಲ್ಲಿ ಒಂದು ಕೂಡ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿ ಒಂದು ಮಾಡಿಲ್ಲ. ಇವರು ಮೊದಲನೇ ಪ್ರಧಾನಮಂತ್ರಿ ಇದ್ದಾರೆ, 23 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳನ್ನ ಮಾರಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾರ? ವಿಕಸಿತ್ ಭಾರತ ಅಂತ ಮಾತನಾಡ್ತಾರೆ ಎಲ್ಲ ಕಡೆ ಹೋಗಿ. ವಿಕಸಿತ್ ಭಾರತ್ ಯಾಕ್ರಿ ಮಾತನಾಡ್ತಾರೆ? ಇರ್ತಕ್ಕಂಥ ಭಾರತ ದೇಶದ ಇರ್ತಕ್ಕಂಥ ಕಂಪ್ನಿಗಳನ್ನ, ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳನ್ನ ತಾವು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಯಾರನ್ನ ಚರ್ಚೆ ಮಾಡ್ತಾರಾ? ಇದು ಯಾರು ಚರ್ಚೆ ಮಾಡಬೇಕು? ಇದಕ್ಕೆ ಯಾರು ಉತ್ತರ ಕೊಡಬೇಕು?